ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಪ್ರಯಾಣ ಕೇರಳಕ್ಕೆ. ಸೊ ನಾವೀಗ ಇಲ್ಲಿಗೆ ಹೋಗ್ತಿದ್ದೇವೆ ಅಂದರೆ ಪಯ್ಯನೂರಿಗೆ ಹೋಗ್ತಿದ್ದೇವೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ. ಫ್ರೆಂಡ್ಸ್, ಈಗ ಕೇರಳ ರೋಡ್ ತುಂಬ ಚೆಂದಾಗಿದೆ. ಹಾಗಾಗಿ ನಾವು ಎಷ್ಟು 15 ಮಿನಿಟ್ಸಲ್ಲಿ ಬಂದ್ವಿ. 15 ಮಿನಿಟ್ಸಲ್ಲಿ ರೀಚ್ ಆದ್ವಿ ಅಂತ. ಕುಂಬ್ಳೆ ತಲಪಾಡಿಯಿಂದ ಕುಂಬ್ಳೆಗೆ ಮೊದಲು ನಾವು ಎಷ್ಟು ಒಂದು 20 ನಿಮಿಷ ಹೋಗ್ತಿರ್ಲಿಲ್ಲ. 9-8 ಹಾಗಾದ್ರೆ ನಾವು ಒಂದು 10 ನಿಮಿಷ ರೀಚ್ ಆಗಿದ್ದೇವೆ ಕುಂಬ್ಳೆ. ಅಷ್ಟು ಚಂದ ರೋಡ್ ಆಗಿದೆ, ಸೂಪರ್ ರೋಡ್ ಕೇರಳ. ಬನ್ನಿ ಅಲ್ಲಿ ಹೋಗಿ ತೋರಿಸು. ಅವತ್ತೇ ಕರ್ಕೊಂಡು ಹೋಗಿ ಫ್ರೆಂಡ್ಸ್. ನಾವೀಗ ಇಲ್ಲಿ ಕಾಂಜಂಗಾಡು ಮುಟ್ಟಿದ್ವಿ. ಕಾಂಜಂಗಾಡಲ್ಲಿ ನನ್ನ ಮಾವನ ಮಗಳು ಬರ್ತಾಳೆ, ಅವಳನ್ನು ಹಾಕೊಂಡು ಸೊ ಈಗ ಟೈಮ್ ಬಂತು 10:15 ಆಯಿತು. ಇನ್ನು ನಾವು ಅಲ್ಲಿ ಮುಟ್ಟುದು ಯಾವಾಗ ಗೊತ್ತಿಲ್ಲ. ಬೇಗ ಮುಟ್ಟಬೇಕಿತ್ತು. ಒಂದು 2-3 ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿತ್ತು ನಮಗೆ ಅಲ್ಲಿಂದ. ಸೊ ಈಗವೇ ಲೇಟ್ ಆಯಿತು. ನೋಡುವ ಏನಾಗ್ತದೆ ಅಂತ. ನಾವು ಲಾಸ್ಟ್ ಟೈಮು ಈಚೆ ಹೋಗಿ ಅವರು ಹೇಳಿದ್ದು ಇಲ್ಲಿಂದ ಬನ್ನಿ ಅಂತ ಹೇಳಿದ್ದು. ನಾವು ಆಚೆಯಿಂದ ಬಂದದ್ದು. ಹೇಳಿ ಪಾರ್ಕಿಂಗಿಗೆ ನೀವು ಇದ್ರೊಳಗಿಂದ ಬನ್ನಿ ಅಂತ ಹೇಳಿದ್ದು. ಗೊತ್ತುಂಟಾ ನಿಮಗೆ? ನೆನಪುಂಟಾ? ಫ್ರೆಂಡ್ಸ್, ನಾವೀಗ ರೀಚ್ ಆದ್ವಿ. ಸ್ವಲ್ಪ ಲೇಟ್ ಆಯ್ತು. ಬೇರೆ ಬೇಗ ಹೊಡಿ ಹೋಗ್ತಿದ್ದೇವೆ. ಮನೆಯಲ್ಲಿ ಹೋಗಿ ತಿಳಿಸ್ತೇವೆ. ಹಾಯ್ ಫ್ರೆಂಡ್ಸ್, ನಾವೀಗ ಕೇರಳದ ಮಡಕವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಭಗವತಿ ದೇವರು. ಹಾಗೆ ಇಲ್ಲಿ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಗಂಡಸರಿಗೆ ಶರ್ಟ್ ಹಾಕ್ಲಿಕ್ಕಿಲ್ಲ, ಪ್ಯಾಂಟ್ಸ್ ಹಾಕ್ಲಿಕ್ಕಿಲ್ಲ, ವೇಷ್ಟಿ ಹಾಕಿ ಉಟ್ಟುಕೊಂಡು ಹೋಗ್ಬೇಕು. ಹಾಗೆ ನಮಗೆ ಇಲ್ಲಿ ಪ್ರಸಾದ ನೋಡೋದಾದ್ರೆ ನಮಗೆ ಪ್ರಸಾದ ಇಲ್ಲಿ ನಾನ್ ವೆಜ್ ಪ್ರಸಾದ ಕೊಡ್ತಾರೆ. ಹಾಗೆ ವೆಜಿಟೇರಿಯನ್ ಅವರಿಗೆ ನಿಮಗೆ ಪಾಯಸ ಮತ್ತು ಅವಲಕ್ಕಿ ಪ್ರಸಾದವನ್ನು ಕೊಡ್ತಾರೆ. ನಾನ್ ವೆಜ್ಜಲ್ಲಿ ನಿಮಗೆ ಇದು ಚಿಕನ್ ಮತ್ತು ಪಚ್ಚಸರು ರೂಪದಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಹಾಗೆ ಇದು ಭಾರಿ ಧಾರ್ಮಿಕ ದೇವಸ್ಥಾನ. ನಿಮಗೆ ಏನಾದರೂ ಜಾಗದಲ್ಲಿ ಏನಾದರೂ ದೋಷ ಇದ್ದರೆ ಇಲ್ಲಿ ಒಂದು ಪರಿಹಾರ ಮಾಡ್ಬೋದು. ದೇವಸ್ಥಾನ ರಿನಿವೇಶನ್ ಆಗ್ತಿರೋದಕ್ಕೆ ಬೆಳಿಗ್ಗೆ ಪೂಜೆ ಆಗಿ ಆಗ್ತದೆ. 9 ಗಂಟೆ ಒಳಗೆ ಪೂಜೆ ಆಗಿ ಪ್ರಸಾದ ಮತ್ತೆ ಕೊಡ್ತಾ ಇರ್ತಾರೆ. ಮೊದಲಾಗಿ ಕೊಡ್ತಾ ಇರಲಿಲ್ಲ. ಮಧ್ಯಾಹ್ನದ ಪೂಜೆ ಆದ ಮೇಲೆ ಪ್ರಸಾದ ಕೊಡ್ತಿದ್ದದ್ದು. ಈಗ ಬೆಳಿಗ್ಗೆ ಪೂಜೆಯಾಗಿ ಪ್ರಸಾದ ಕೊಡ್ತಾರೆ. ಮತ್ತು ಪ್ರತಿ ಮಂಗಳವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರದಂದು ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇದೆ. ಫ್ರೆಂಡ್ಸ್, ನಾವೀಗ ಇಲ್ಲಿ ಮಾಡಂಕ ದೇವಸ್ಥಾನಕ್ಕೆ ಹೋಗಿ ಒಳಗೆ ದೇವರ ದರ್ಶನ ಮಾಡಿ ಬಂದ್ವಿ. ಈಗ ಒಂದು ಶಿವ ದೇವಸ್ಥಾನ ಉಂಟು. ಹಾಗಾಗಿ ಈಗ ಶಿವ ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕೆ ಅಂತೇಳಿ ಬರ್ತಾ ಇದ್ದೇವೆ. ಮಾಡಂಕ ದೇವಸ್ಥಾನದಿಂದ ಶಿವ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಅಲ್ಲೇ ನಿಯರ್ ಬೈ ಶಿವ ಟೆಂಪಲ್ ಇರೋದು. ಸೊ ಈಗ ಅಲ್ಲಿ ಸೋಮವಾರ ಇವರದೆಲ್ಲ ಕೇಳಿ ತೆಗೆದುಕೊಂಡ್ರೆ ಆಗ್ಲಿಕ್ಕಿಲ್ಲ. ಲಾಸ್ಟ್ ಟೈಮ್ ಬಂಡೆ ನಾವು ಲಾಸ್ಟ್ ಟೈಮ್ ಹಿಂದಿಂದ ಹೋದದ್ದು, ಅಲ್ಲಿಂದ ಅಲ್ಲ. ಆಯ್ತು, ಈಗ ನೀವು ಹೇಳಿ. ನಾವು ಶಿವ ಟೆಂಪಲ್ಗೆ ಈ ಹಬ್ಬ ಆಗಿ ಚಂದ ಉಂಟು ಪ್ಲೇಸ್. ಬನ್ನಿ ಮನಸ್ಸ ಕರ್ಕೊಂಡು ಹೋಗ್ತೇವೆ. ಇವತ್ತು ಬಂದಿದ್ದಾರೆ ನನ್ನ ಮಾವನ ಮಗಳು. ಅವಳು ಕಾಂಜಂಗಾಡಿನ ಬಂದದ್ದು. ಅದು ಮಾಡಂಕ ಅವಿಗಲ್ವಾ ಫ್ರೆಂಡ್ಸ್. ಇಲ್ಲಿ ಸೂಪರ್ ಪ್ಲೇಸ್. ಬನ್ನಿ ಹೋಗುವ. ಅದಲ್ಲ ಶಿವ ದೇವಸ್ಥಾನ.
ಆಗಲ್ಲ ಆ ಗುಡ್ಡೆ ಹಾಕೊಂಡು ಬರುದು ಆ ಕಾಡಿನೊಳಗಿಂದ ನಾನು ಆಗ್ಲಿಲ್ವಾ ನೋಡಿ ನೋಡಿ ನಾವೊಂದು ಹೊರಗೆ ಸುತ್ತಿ ಬರ್ತೇವೆ ಆಯ್ತಾ ಹಾ ಮಗು ಇದ್ದೇನಲ್ಲಿ ಹಾ ಎಂತಂತೆ ഇവിടെ പോയല്ലേ ഇല്ലെന്റെ കൈ നോക്കിയാണ് ಇಲ್ಲಿ ಫೋಟೋ ತೆಗಿಲಿಕ್ಕೆ ಅಂತಿಲ್ಲ ಅಲ್ಲ ತಂಬ್ಳಿನಿಗೆ. ಫ್ರೆಂಡ್ಸ್, ಇದು ನಾವು ಶಿವ ದೇವಸ್ಥಾನಕ್ಕೆ ಬಂದಾಗ ಈಗ 12ವರೆಗೆ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಬೇಗ ಬೇಗ ಕೈಯೆಲ್ಲ ಮುಗಿದು ಬಂದರೆ ಈಗ ಕ್ಲೋಸ್ ಆಗಿದೆ. ಸೊ ಈಗ ಇಲ್ಲಿಂದ ನಾವು ಪಶ್ಚಿಮ ಕಡವ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಅದೇ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಅಲ್ಲಿ ಹೋಗಿ ನೋಡಬೇಕು. ಮುಕ್ತಪ್ಪನ ದೇವಸ್ಥಾನ. ಹಾಂ, ಮುಕ್ತಪ್ಪನ ದೇವಸ್ಥಾನ ಅಂತ ಪಶ್ಚಿಮ ಕಡವ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರೋದು ಕಣ್ಣೂರು ವಿಸ್ಮಯ ವಾಟರ್ ಪಾರ್ಕ್. 4 ಗಂಟೆಗೆ ಬಂದು ಇಲ್ಲಿಗೆ 2 ದಾರಿ ಉಂಟು. ಒಂದು ಡೈರೆಕ್ಟ್ ದೇವಸ್ಥಾನ ಎದುರೇ ಹೋಗಿ ನಿಲ್ಲಿಸ್ಬೋದು ಪಾರ್ಕಿಂಗ್. ನಾವು ಗೂಗಲ್ ಮ್ಯಾಪ್ ಹಾಕಿ ಬರುವಾಗ ನಮಗೆ ರಾಂಗ್ ಆಯಿತು. ಹಾಗಾಗಿ ನಾವು ಹಿಂದೆ ಸೈಡ್ ಬಂದು ನಿಲ್ಲಿಸಿದ್ದು. ಅಲ್ಲಿಂದ ತುಂಬ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಆಗಿ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ. ನಾವು ಇದಕ್ಕಿಂತ ಲಾಸ್ಟ್ ಟೈಮ್ ಬಂದಾಗ ನಾವು ಡೈರೆಕ್ಟ್ ದೇವಸ್ಥಾನ ಎದುರಲ್ಲೇ ನಾವು ಪಾರ್ಕ್ ಮಾಡಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡೆ ನಾವು ಹೋಗ್ತಾ ಇದ್ವಿ. ಇಲ್ಲಿ ಇಲ್ಲಪ್ಪ, ಕೆರೆ ಲಾಸ್ಟ್ ಟೈಮ್ ನಾವು ಗಾಡಿ ನಾವು ಇದರಲ್ಲೇ ಇಟ್ಟದಪ್ಪ. ಹೌದು, ನಾವೀಗ ಇಲ್ಲಿ ಪಶ್ಚಿಮ ಕಡವು ದೇವಸ್ಥಾನಕ್ಕೆ ಬಂದಿದ್ದೇವೆ. ಮುತ್ತಪ್ಪನ ದೇವಸ್ಥಾನ. ಆದರೆ ಯಾಕೆಂದರೆ ಮೊದಲೊಮ್ಮೆ ಬಂದಿದ್ವಿ, ನಮಗೆ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣ್ತಿದ್ವಿ. ಸ್ಟೆಪ್ಪಲ್ಲಿ ಇಳಿದು ಬರ್ತಾ ಇದ್ದೇವೆ. ಅದು ಡೈರೆಕ್ಟ್ ನಾವು ಪಾರ್ಕಿಂಗಿಗೆ ಅಲ್ಲೇ ದೇವಸ್ಥಾನ ಎದುರೇ ನಮಗೆ ನಿಲ್ಲಿಸಿದ್ರು, ಅಲ್ಲಿ ನಾವು ಬಂದಿದ್ವಿ. ಈ ಸಲ ಎಂತ ಅಂತ ಗೊತ್ತಿಲ್ಲ ನಮಗೆ. ಸೊ ಗೊತ್ತಿಲ್ಲ, ಬನ್ನಿ ಹೋಗುವ, ನೋಡುವ ಹೇಗೆ ಅಂತ ವಿಷಯ. ಯಾವ ದೇವಸ್ಥಾನ?
ಇವರೆಲ್ಲ ಆನಂದಿಸಿದ್ದಾರೆ ಎಂತ ಅಂತ ಗೊತ್ತಿಲ್ಲ. ಮನೆ ಹೋಗೋಣ ನೋಡು ಅಂತ ಗೊತ್ತಿಲ್ಲ ഞങ്ങൾക്ക് മലയാളികൾ. ಇಷ್ಟೆಲ್ಲ ಸಂತೆ ಸಹ ಇರ್ಲಿಲ್ಲ, ಅದು ಇಷ್ಟು ಈಗಿರ್ಲಿಲ್ಲ ಆಯ್ತಾ, ಅದು ಈಗಿರ್ಲಿಲ್ಲ. ಬಾನೆಲ್ಲ ಆಚೀಚೆ ನೋಡ್ತಿದ್ದಾನೆ. ರಾತ್ರಿ ಕರ್ಕೊಂಡು ಹೋಗಿ ಖುಷಿ ಆಗ್ಬೇಕು. ಈ ಸೈಡ್ ಈ ಸೈಡ್ ಇಷ್ಟು ನಾವು ಅಡಿಲ್ಲ ಇಲ್ಲ. ಫ್ರೆಂಡ್ಸ್, ನಾವೀಗ ಈ ದೇವಸ್ಥಾನ ರೀಚ್ ಆದ್ವಿ. ನಾನೊಂದು 6 ವರ್ಷದ ಹಿಂದೆ ಬಂದಿದ್ದೆ, ಆಗ ಸ್ವಲ್ಪ ದೇವಸ್ಥಾನ ಸ್ವಲ್ಪ ಡಿಫ್ರೆನ್ಸ್ ಇತ್ತು, ಈಗ ಒಂದು ಬೇರೆ ಡಿಫ್ರೆಂಟೇ ಕಾಣ್ತಾ ಉಂಟು. ತೋರಿಸ್ತೇನೆ ಒಳಗೆ. ಇದು ಸ್ವಲ್ಪ ಈಗ ಏನೋ ಚೇಂಜಸ್ ಎಲ್ಲ ಆಗಿದೆ ಕಾಣಬೇಕು, ಆಗ ಬಂದದಕ್ಕೂ ಈಗ ಬಂದದಕ್ಕೂ. ಹಾಂ, ಇಷ್ಟು ನಾವು ಸ್ಟೆಪ್ಪಲ್ಲಿ ಇಳಿದೇ ಇಲ್ಲ. ಇದೇ ದೇವಸ್ಥಾನ. ಓ, ಫ್ರೆಂಡ್ಸ್, ಈ ಪಶ್ಚಿಮ ಕಡೆ ದೇವಸ್ಥಾನ ಇರೋದು ಕಣ್ಣೂರಲ್ಲಿ. ಇಲ್ಲಿಯ ದೇವರು ಮುತ್ತಪ್ಪ ದೇವರು. ಅದೇ ಥರ ಇಲ್ಲಿ ನಾಯಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ, ಯಾಕೆಂದರೆ ಮುತ್ತಪ್ಪ ದೇವರಿಗೆ ನಾಯಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಪೂಜೆ ಆದ ತಕ್ಷಣ ಮೊದಲು ಪ್ರಸಾದ ಕೊಡೋದು ನಾಯಿಗೆ. ಇದು ಇಲ್ಲಿ ಒಂದು ವಿಶೇಷತೆ ಅಂತ ಹೇಳ್ಬೋದು. ಬೋಟ್ ನಾವು ಬಂದಿದ್ದೆ, ಬೋಟ್ ನೋಡಿ. ಇಲ್ಲಿಂದ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರು, ಅಮ್ಮ. ಊಟಕ್ಕೆ ಹೌದಾ ಇದು ಗಿಡಿದು ಊಟಕ್ಕ? ಆವತ್ತು ಬರೋದ್ರಲ್ಲಿ ಈಗ ಇರ್ಲಿಲ್ಲ, ಕಾಲ ದೇವಸ್ಥಾನ ಮಾತ್ರ ಇದ್ದದ್ದು. ಇದು ಊಟಕ್ಕ? ನಾವು ದೇವರ ದರ್ಶನ ಎಲ್ಲ ಮಾಡಿ ಈಗ ಅನ್ನ ಪ್ರಸಾದ ಹೋಗ್ತಾ ಇದ್ದೇವೆ. ಇವರು ಬೈಯುವುದಿರಲಿ ವರ್ಷ, ಇವರು ಬಂದಿರಲಿಲ್ಲ. ಈಗ ಇವತ್ತು ಫಸ್ಟ್ ಬಂದದ, ಅದು ನಮಗೆ ದೊಡ್ಡ ಹೇಳ್ತದೆ ಹಾಗೆ.
ಅಲ್ಲ ಮುಳಿಯಲ್ಲಿ ಅರಿಲ್ಲ ಉಂಟು ಯಾನೆತ್ತ ಬರ್ತ ಉಂಟು ಟಿಕೆಟ್ಗೆ ಏಚಿಗೆ ಎಂಗ ಫಸ್ಟ್ 50 ರೂಪಾಯಿ ಟಿಕೆಟ್ ಕೌಂಟಲ್ಲ ಉಂಡತ್ತೌದು. ಹೌದಾ ಹಾಗಾದ್ರೆ ಹೋಗುವ ವಿಡಿಯೋ ಮಾಡಿ ಅಂತೆ. ಎಷ್ಟಂತೆ ಎಷ್ಟು ಯಾವುದು ಸಣ್ಣದಕ್ಕ ದೊಡ್ಡದಕ್ಕೆ ಸರಿ ಹಾಕೋಣ 500 ರೂಪಾಯಿ ಅದು ಡಬ್ಬಲ್ ಆಗ್ತದೆ 250 ಆಗುದು ಅದು ಹಾ ಎಂಚಿರಾವು ಓ ಅದರಲ್ಲಿ ದೊಡ್ಡ ಬೋಟಿಗೆ ಅಂತ 1000 ರೂಪಾಯಿ. ಈಗ ನಾವು ಸಣ್ಣದಕ್ಕ ಎಲ್ಲಿಂದ ಹೋಗುದು ಎಲ್ಲಿ ಒಳ್ಳೆ ವಿಡಿಯೋ ಮಾಡು. ಇಗಳಿ 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 ಇಟ್ಕೊಂಡು ನಾನು ಬರೋ ಏನಂತ ಮೂರು ಥರ ಬೋಟಿಂಗ್ ಉಂಟು. ಒಂದು ಇಡೀ ಒಂದು ಸಣ್ಣ ಬೋಟನ್ನು 500 ರುಪೀಸ್ ಒಬ್ಬರಿಗೆ ಕೊಡ್ತಾರೆ. ಮತ್ತು ಈ ಥರ ಬೋಟ್ ಮತ್ತು ಎಲ್ಲ ಬೋಟ್ ಆ ಕಡೆ ಅದು ಇಡೀ ಫುಡ್ಡಲ್ಲಿ ಅಲ್ಲೇ ಬರ್ತದೆ ಒಬ್ಬರಿಗೆ 1000 ರುಪೀಸ್. ಸೊ ಅಲ್ಲಿ ಮೂರು ಇದೆ, ಇಲ್ಲಿ ಪರ್ಷಿಯನ್ ಬರುತ್ತದೆ. ಸೊ ಚಂದ ಉಂಟು ಥರ ಮಾಡಿ
ಬೋಟಿಗೆ ಮಗ ಬೋಟ್ ಹೇಳೋದ ಬೋಟ್ ಫ್ರೆಂಡ್ಸ್, ನಮ್ಮ ಬೋಟ್ ರೈಡಲ್ಲಿ ಆಗಿ ಬರ್ತಾ ಇದ್ದೆ. ಒಳ್ಳೆ ಫಿಲ್ಮ್ ಮುಗಿಸಿ ಬಂದಾಗ ಬರ್ತಾ ಇದ್ದೇವೆ. 20 ಮಿನಿಟ್ಸ್ ಬೋಟ್ ರೈಡಿಂಗ್ ಆಯಿತು. ಒಂದು 10-15 ಮಿನಿಟ್ಸ್ ವೇಟ್ ಮಾಡಿದ್ವಿ. ಸೊ ಈಗ ಒಳ್ಳೆ ಫಿಲ್ಮ್ ಎಲ್ಲ ಮುಗಿದು ಬಂದಾಗಿ ಬರ್ತಿದ್ದೆ. ಒಳ್ಳೆ ಸಿಸ್ಟಮ್ಯಾಟಿಕ್ ಉಂಟು. ಬಾಟ್ಲಲ್ಲಿ ಎಲ್ಲಿ ಬಿಸಾಡಲಿಕ್ಕಿಲ್ಲ, ಅದಕ್ಕೆ ಅಂತಲೇ ಬೇರೆ ಒಂದು ಡಸ್ಟ್ಬಿನ್ ಮಾಡಿದ್ದಾರೆ. ಮಳೆನೇ ಆಗ್ತಾ ಉಂಟಾ? ಸೊ ಹೇಗಿತ್ತು ಈ ಬೋಟ್ ರೈಡ್? ಕಾಸ್ಟ್ ಕೂಡ ತುಂಬ ಕಡಿಮೆ, 50 ರುಪೀಸಿಗೆ ಒಳ್ಳೆ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಮಗೀಗ ಒಂದು ಬೋಟ್ ರೈಡ್ ತುಂಬ ಆಗ್ತಾ ಉಂಟು ನಮ್ಮದು. ಬೋಟಿಂಗ್ ಅಂತೇಳಿ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು. ಸೊ ಇದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇನ್ನು ಇಲ್ಲಿಂದೆಲ್ಲಿಗೆ ನಮ್ಮ ಪ್ರಯಾಣ? ಬೇಕ್ಲಾ ಫೋರ್ಟ್ ಅಂತ ಉಂಟು. ಈಗ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ ಅಂತ. ಒಮ್ಮೆ ನಾವು ಬೇಕ್ಲಾ ಫೋರ್ಟ್ ವೀಡಿಯೋಸ್ ಎಲ್ಲ ಹಾಕಿದ್ದೇವೆ. ಆದರೂ ಒಂದು ನೋಡುವ ಎಂತ ಉಂಟು ಅಂತೇಳಿ ಹೊರಡುವ. ಹೀಗೆ ಇಲ್ಲಿಂದ ಬನ್ನಿ ಗೈಸ್, ನೀವು ಹೋಗುವ. ಫ್ರೆಂಡ್ಸ್, ನಾವು ಮತ್ತೆ ಬೇಕ್ಲಾ ಫೋರ್ಟಿಗೆ ಹೋಗಲಿಲ್ಲ, ಸೀದಾ ಮನೆಗೆ ಬಂದ್ವಿ. ಸೊ ಹಾಗಾಗಿ ನಾನು ಈ ದಿನದ ವಿಡಿಯೋ ಕೂಡ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನಾವು ಮುಂದೆ ಬರುವ ದಾರಿಯಲ್ಲಿ ಒಂದು ಸ್ನೇಕ್ ಪಾರ್ಕ್ ಸಹ ಸಿಕ್ಕಿತ್ತು, ಒಂದು ಝೂ. ಹಾಗೆ ಅಲ್ಲಿ ನಾವು ಕೇಳಿದ್ವಿ ಎಂತೆಲ್ಲ ಇದೆ ಅಂತೇಳಿ, ಸುಮ್ಮನೆ ಹೋಗಿ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅಂತೇಳಿ ಅವ್ರು ಹೇಳಿದರು. ಒಂದು ಸಣ್ಣ ಸಣ್ಣ ಪ್ರಾಣಿಗಳ ಉಂಟು, ಮತ್ತು ಸ್ನೇಕ್ ಎಲ್ಲ ಉಂಟು ಅಂತೇಳಿ. ಮತ್ತು ನಾವು ಬೇಡ ಅಂತೇಳಿ ಸೀದಾ ಬಂದ್ವಿ, ಅಲ್ಲಿಗೆ ಸಹ ಹೋಗಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಸೆಂಡ್ ಮಾಡಿ. ಹಾಗೆ ಮುಂದಿನ ವಿಡಿಯೋ